ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗ್ಯಾಸ್ ಟ್ರಬಲ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಹೈರಾಣ ಆಗ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮೈಸೂರಿನ ಎಲ್ಲ ಹೋಟೆಲ್ಗಳು ಬಂದ್ ಆಗುವಂತಹ ಪರಿಸ್ಥಿತಿ ಇದೆ. ನಾನೀಗ ಮೈಸೂರಿನ ಸಿಂಚನ ಮೆಸ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಿಂಚನ ಮೆಸ್ ನಾಟಿ ಸ್ಟೈಲ್ನಲ್ಲಿ ನಾನ್ ವೆಜ್ ಅನ್ನು ತಯಾರಿಸುವುದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಈ ಒಂದು ಸಿಂಚನ ಮೆಸ್ಗೆ ಆಗಮಿಸ್ತಾರೆ. ಇಲ್ಲಿ ತಾವು ಮೆನುವನ್ನು ಸಹ ನೋಡ್ತಾ ಇರ್ಬೋದು. ಮಟನ್ ಬಿರಿಯಾನಿ ಇರ್ಬೋದು, ಚಿಕನ್ ಬಿರಿಯಾನಿ ಇರ್ಬೋದು, ಕೀಮಾ ಗೊಜ್ಜು ಇರ್ಬೋದು, ಅದೇ ರೀತಿಯಾಗಿ ಬೋಟಿ, ತಲೆಮಾಂಸ, ನಾಟಿ ಕೋಳಿ, ಅದರಲ್ಲೂ ವಿಶೇಷವಾಗಿ ಸಿಗುವಂಥದ್ದು ಈ ನಾಟಿ ಕೋಳಿಯನ್ನು ಸವಿಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ರು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಕೆಳಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದಾವೆ. ಇದ್ದಂತಹ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ನಲ್ಲಿ ಇವತ್ತಿನ ಮಟ್ಟಿಗೆ ಅಡುಗೆ ತಯಾರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಸಿಲಿಂಡರ್ ವಾಪಸ್ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ಮತ್ತು ಮತ್ತೊಂದು ತಾವು ನೋಡ್ತಾ ಇರುವಂಥದ್ದು, ಇಲ್ಲಿರುವಂಥದ್ದು ಗ್ರಾಹಕರಿಗೆ ತಯಾರು ಮಾಡಿರುವಂತಹ ಆಹಾರ ಪದಾರ್ಥ, ನಾನ್ ವೆಜ್ ಆಹಾರವನ್ನು ಅಂದರೆ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ, ಅಂದರೆ ಗ್ಯಾಸ್ ಎಷ್ಟು ಅವೈಲಬಲ್ ಇದೆ ಅಷ್ಟಕ್ಕೆ ಸೀಮಿತವಾಗಿ ಆಹಾರಗಳನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ಅಲ್ಲಿರುವಂತಹ ಏನು ಪಾತ್ರೆಗಳಿದ್ದಾವೆ, ದೊಡ್ಡ ದೊಡ್ಡ ಪಾತ್ರೆಗಳು, ಪ್ರತಿನಿತ್ಯ ಅದೇ ಪಾತ್ರೆಯಲ್ಲಿ ಎಲ್ಲ ಮಾಂಸಾಹಾರದ ತಯಾರಿಕೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಗ್ಯಾಸ್ ಸಿಲಿಂಡರ್ ಈಗ ಇಲ್ಲದೇ ಕಾರಣವಾಗಿ ಈ ಒಂದು ಸ್ಥಳದಲ್ಲಿ ಜನರಿಗೆ, ಅಂದರೆ ಇವತ್ತಿನ ಮಟ್ಟಿಗೆ ಅದು ಸಂಪೂರ್ಣವಾಗಿ ಆಗೋದಿಲ್ಲ, ಎಷ್ಟು ಜನಕ್ಕಾಗುತ್ತೋ ಅಷ್ಟೇ ಜನಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ತಯಾರಿಸುವಂಥದ್ದು. ಮತ್ತು ಈ ಹೋಟೆಲ್ನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಮಹಿಳೆಯರೇ ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡುವಂಥದ್ದು. ಅಂದರೆ ಮಹಿಳೆಯರೇ ಅಡುಗೆ ಮನೆಯಲ್ಲಿ ಇಟ್ಕೊಂಡು ಮನೆ ಶೈಲಿಯಲ್ಲಿ ಊಟವನ್ನು ಕೊಡುವಂಥ ಪರಿಪಾಠ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬರುವಂಥ ಕೆಲಸ ಆಗ್ತದೆ. ಮತ್ತು ಅದರಲ್ಲೂ ಪ್ರಮುಖವಾಗಿ ಹೊರ ಜಿಲ್ಲೆಗಳಿಂದ ಬಂದು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಸಿಂಚನ ಮೆಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಂಚನ ಮೆಸ್ಗೆ ಬರುವಂಥದ್ದು. ಹೀಗಾಗಿ ಅವರಿಗಾಗಿ ಆದರೂ ಆಹಾರವನ್ನು ತಯಾರಿಸಬೇಕು ಅಂತ ಕಾರಣಕ್ಕಾಗಿ ಈ ಒಂದು ಏನು ನೀವು ನೋಡ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಪಾತ್ರೆಗಳು, ಇದರಲ್ಲಿ ಏನು ಒಂದು 15ರಿಂದ 20 ಜನಕ್ಕಷ್ಟೇ ಆಗುವಂಥದ್ದು. ಅದರಲ್ಲೂ ಯಾರು ನಿರಂತರವಾಗಿ ಹೋಟೆಲ್ಗೆ ಬರ್ತಾರೆ, ಹೋಟೆಲ್ ಮೇಲೆ ಅವಲಂಬಿತರಾಗಿದ್ದಾರೆ, ಅವರಿಗಾಗಿ ಹೋಟೆಲ್ನ ಬಂದ್ ಮಾಡಬಾರ್ದು, ಆ ಕಾರಣಕ್ಕಾಗಿ ಈ ಒಂದು ಆಹಾರವನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈ ಒಂದು ಪರಿಸ್ಥಿತಿ ಹೇಗಿದೆ, ಹೋಟೆಲ್ನಲ್ಲಿ ಎಷ್ಟು ಗ್ಯಾಸ್ ಇದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ಮಾಲೀಕರಾದಂಥ ಪ್ರಕಾಶ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸಾಕಷ್ಟು ಸಮಸ್ಯೆಯನ್ನು ಒಂದು ವಾರದಿಂದ ಎದುರಿಸ್ತಾ ಇದ್ದಾರೆ, ಇಲ್ಲಿನ ಪರಿಸ್ಥಿತಿ ಹೇಗಿದೆ? ಈಗ ಒಂದು ವಾರದಿಂದ ತುಂಬಾ ಸಿಲಿಂಡರ್ಗೆ ತುಂಬ ಅಭಾವ ಇದೆ. ನಿನ್ನೆಯಿಂದ ತುಂಬ ಕ್ರಿಟಿಕಲ್ ಆಗಿ ಇನ್ನು ಒಂದೇ ಒಂದು ಸಿಲಿಂಡ್ರ್ ಉಳ್ಕೊಂಡಿದೆ. ಇನ್ನು ಸಿಲಿಂಡ್ರಿನ ನಾಳೆಯಿಂದ ಹೋಟ್ಲು ತೆಗೆಯೋದೇ ತುಂಬ ರಿಸ್ಕಿಂದ ಅಂದ್ಕೊಂಡಿದ್ದೀನಿ. ಹೊರಗಡೆಯಿಂದ ಬರೋರು ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಹತ್ರ ಇವತ್ತು ಆದಷ್ಟು ಇವತ್ತು ಮಾಡಿದ್ವಿ. ಇವತ್ತು ಮೋಸ್ಟ್ಲಿ ಇವತ್ತು ಮಾಡಿದ್ರೆ ನಾಳೆಯಿಂದ ತೆಗೆಯೋದೇ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಪಾತ್ರೆನೂ ನಾವು ನೋಡ್ದೋ, ಮೇಲ್ಗಡೆ ಅದನ್ನೆಲ್ಲ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಾ. ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ತುಂಬ ರಶ್ ಆಗುತ್ತೆ. ನಾನ್ ವೆಜ್ ಅಂದಮೇಲೆ ಗ್ಯಾಸ್ ಜಾಸ್ತಿ ತೊಗೊಳುತ್ತೆ. ಸೊ ಇವಾಗ ಬರೋರ್ಗಾದರೂ ಕೊಡಲೇಬೇಕಲ್ಲ, ಇರೋ ಗ್ಯಾಸ್ ಅಡ್ಜಸ್ಟ್ ಮಾಡಬೇಕಂತ ಸಣ್ಣ ಪುಟ್ಟದ್ರಲ್ಲಿ ಮಾಡ್ಕೊಂಡು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಈಗ ಮೆನೂನು ನೋಡಿದ್ರು ನಾವು, ಅಷ್ಟೊಂದು ಮೆನು ಇದೆ, ಪ್ರತಿನಿತ್ಯ ಅಷ್ಟು ಮಾಡ್ತಾ ಇದ್ರೆ ಈಗ ಹೇಗಿದೆ ಪರಿಸ್ಥಿತಿ? ಪ್ರತಿನಿತ್ಯನೂ ಇಷ್ಟೇ ಮಾಡ್ತಿದ್ದೋ, ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ಇದರಲ್ಲಿ ಅರ್ಧನೂ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಸರ್ ನಮಗೆ. ಹಿಂಗೆ ಮುಂದುವರೆದ್ರೆ ಬಂದ್ ಮಾಡ್ಬೋದೇನು, ರಜಾ ಅಂತ ಹಾಕ್ಬಿಡ್ಬೋದು. ಇಲ್ಲಿ ಬರ್ತಾರೆ ಕೆಲಸದವ್ರಿಗೆ, ಅವ್ರಿಗೂ ಅವ್ರ ಮನೆ ಮೇಂಟೆನೆನ್ಸ್ ಎಲ್ಲ ಇರುತ್ತೆ, ಕಷ್ಟ ಆಗುತ್ತೆ. ಮತ್ತು ಹೊರಗಡೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೋರೆಲ್ಲ ಇಲ್ಲೇ ಡೈಲಿ ಬಂದು ಊಟ ಮಾಡ್ತಾರೆ, ಅವ್ರಿಗೂ ಎಲ್ಲ ತುಂಬ ರಿಸ್ಕ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡು ಮತ್ತೆ ನಾವು ಇದೇ ಗಿರಾಕಿನ ಅಟ್ರಾಕ್ಟ್ ಮಾಡಿ ಇದೇ ಥರನೇ ಮತ್ತೆ ಜನ ತುಂಬ್ಸೋಕ್ಕಾಗಲ್ಲ. ನಾವೇನಾದ್ರು ರಜಾ ಮಾಡಿ ಮನೇಲಿ ಕೂತ್ಕೊಬಿಡ್ಬೋದು. ಮತ್ತೊಂದು ವಾರ 10 ದಿವಸ ರಜಾ ಮಾಡಿ ಮತ್ತೆ ಗಿರಾಕಿನ ಇದೇ ಥರ ಅಟ್ರಾಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್ ನಮಗೆ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ? ದಯವಿಟ್ಟು ಇದನ್ನ ಪರಿಶೀಲಿಸಿ ನಮಗೆ ಸಿಲಿಂಡ್ರ್ ಪೂರೈಕೆಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಸೆಟ್ಲ್ಮೆಂಟ್ ಮಾಡಿಕೊಟ್ರೆ ಇದನ್ನು ತುಂಬ ಒಳ್ಳೆಯದು ಅಂತ ನಾವು ಕೇಳ್ಕೊತೀವಿ ಸರ್. ಇದು ಹೋಟೆಲ್ ಮಾಲೀಕರ ಮಾತು. ಇದೊಂದು ಹೋಟೆಲ್ನ ಕಥೆಯಲ್ಲ, ಮೈಸೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಅನಿವಾರ್ಯವಾಗಿ ಹೋಟೆಲನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಇರುವಂತಹ ಎಲ್ಲ ಗ್ಯಾಸ್ ಸಿಲಿಂಡರ್ಗಳು ಸಹ ಖಾಲಿ ಆಗ್ತದೆ. ಹೀಗಾಗಿ ಮುಂದಿನ ಕ್ಷಣಗಳಲ್ಲಿ ಮೈಸೂರಿನ ಬಹುತೇಕ ಹೋಟೆಲ್ಗಳು ಬಂದಾದರೂ ಸಹ ಅಚ್ಚರಿ ಪಡುವಂತಿಲ್ಲ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.